Hello everyone, welcome back to my YouTube channel. So ನೀವು ನೋಡ್ತಾ ಇದ್ದೀರಾ ಭೂಮಿ ಭಾಸ್ಕರ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನಾದರೂ ಜೆನ್ಯೂನ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್, ಪ್ರೈವೇಟ್ ಜಾಬ್ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನಾನು ಇವಾಗ ಜಾಬ್ ಅಪ್ಡೇಟ್ ಕೊಡ್ತಾ ಇರೋದು ಪಾರ್ಟ್ ಟೈಮ್ ಜಾಬು. ಸೊ ಒಂದು ಬಂದ್ಬಿಟ್ಟು ವರ್ಚುವಲ್ ಎಕ್ಸಿಕ್ಯೂಟಿವ್ ಆಗಿ, ಇನ್ನೊಂದು ಬಂದ್ಬಿಟ್ಟು ಟ್ರಾನ್ಸ್ಲೇಟರ್, ಕನ್ನಡ ಟ್ರಾನ್ಸ್ಲೇಟರ್ಗೆ ಹುಡುಕ್ತಾ ಇದ್ದಾರೆ. ಸೊ ಇದೆಲ್ಲ ಕನ್ನಡಿಗರಿಗೆ ಒಳ್ಳೆ ಗುಡ್ ಆಪರ್ಚುನಿಟಿ. ಹೌದು, ಯಾರ್ಯಾರು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೌಸ್ ವೈಫ್ಗಳು ಅಥವಾ ಎಂಪ್ಲಾಯ್ಗಳು, ಎಕ್ಸ್ಟ್ರಾ ನಿಮಗೆ ಫ್ರೀ ಟೈಮ್ ಇದ್ದಾಗ ಏನಾದರೂ ವರ್ಕ್ ಮಾಡಬೇಕು, ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಬರಬೇಕು ಅನ್ನೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿದ ತಕ್ಷಣ ಜಾಬ್ ಸಿಗುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಇವಾಗ್ಲೂ ಹೇಳಲ್ಲ. ಅವ್ರು ಕೇಳೋ ರಿಕ್ವೈರ್ಮೆಂಟ್ ತಕ್ಕನಾಗೆ ನಮ್ಮದು ರೆಸ್ಯೂಮೇಲ್ ಸ್ಕಿಲ್ಸ್ ಇರಬೇಕು. ನಮ್ಮ ರೆಸ್ಯೂಮೆ ಎಲ್ಲ ರೆಸ್ಯೂಮೆಗಿಂತ ಹೈಲೈಟ್ ಆಗಬೇಕು. ಇಲ್ಲಿ MNCಲಿ ಯಾವ ಥರ ಅಂತ ಅಂದರೆ ತುಂಬ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಬಟ್ ಅಲ್ಲಿ ಎಷ್ಟೊಂದು ಅವರು ರಿವ್ಯೂವೇ ಮಾಡಲ್ಲ, ಎಷ್ಟೊಂದು ಹಂಗೆ ಡಂಪ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಸ್ಕಿಲ್ಸ್ ಮ್ಯಾಚ್ ಆಗ್ತಿರಲ್ಲ. ಅಲ್ಲಿ ಹ್ಯೂಮನ್ ಕೂತ್ಕೊಂಡು ಯಾರೂ ನೋಡಲ್ಲ. ಇವಾಗ ಫಸ್ಟು ATS ಫ್ರೆಂಡ್ಲಿಗೆ ಹಾಕ್ತಾರೆ. ಸೊ ಅಪ್ಲಿಕೇಶನ್ಗೆ ಹಾಕಿದಾಗ ನಮ್ಮ ರೆಸ್ಯೂಮೇಲಿ ಮತ್ತು ಅವರು ಹುಡುಕ್ತಾ ಇರೋ ಸ್ಕಿಲ್ಸ್ ಮ್ಯಾಚ್ ಆಗ್ತಾಯಿತ್ತಾ ಅಂದರೆ ಒಂದು 90% ಆದರೂ ಮ್ಯಾಚ್ ಆಗಬೇಕು. ಅವಾಗಷ್ಟೇ ನೆಕ್ಸ್ಟ್ ಪ್ರೋಸೆಸ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಅಲ್ಲೇ ನಮ್ಮದು ಡಸ್ಟ್ಬಿನ್ ಕೊಟ್ಟೋಗುತ್ತೆ ನಮ್ಮದು ಅಪ್ಲಿಕೇಶನ್ನು. ಈವನ್ ನನ್ನವು ಎಷ್ಟೊಂದು ಸೇಮ್ ಅದೇ ಥರ ಆಗಿದೆ. ನಾನು ಅಪ್ಲೈ ಮಾಡಬೇಕಾದ್ರೆ ಇವನ್ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಸೇಮ್ ವಾಟ್ ಎವರ್ ಆಲ್ ದೇ ಅಂದರೆ ಏನೇನು ಕೇಳಿದ್ದಾರೆ ಅದು ನನ್ನ ರೆಸ್ಯೂಮೇಲಿ ಎಲ್ಲ ಇರುತ್ತೆ. ಇವನ್ ಎಕ್ಸ್ಪೀರಿಯೆನ್ಸ್ ಕೂಡ ಇರುತ್ತೆ, ಬಟ್ ಎಷ್ಟೊಂದು ರಿವ್ಯೂವೇ ಮಾಡಿರಲ್ಲ. ಸೊ ಯಾಕೆಂದರೆ ತುಂಬ ಅಪ್ಲಿಕೇಶನ್ ಆದಾಗ ನಾವು ಅಪ್ಲೈ ಮಾಡಿದಾಗ ಅದೇ ಥರ ಆಗುತ್ತೆ. ಸೊ ಇವಾಗ ನಾನು ಹೇಳ್ತಿರೋ ಜಾಬ್ ತುಂಬ ಅಪ್ಲಿಕೇಶನ್ ಯಾರೂ ಹಾಕಿಲ್ಲ. ಸೊ ಬೇಗ ಎಲ್ಲರೂ ಅಪ್ಲೈ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ನನ್ನದೇ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಕಂಪ್ನಿ ಬಂದ್ಬಿಟ್ಟು ಬೋರ್ಡ್ ಪಾಂಡಾ ಅಂದ್ಬಿಟ್ಟು ಇವರು ವರ್ಚುವಲ್ ಅಸಿಸ್ಟೆಂಟ್ ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಪಾರ್ಟ್ ಟೈಮ್ ಆಗಿರುತ್ತೆ ರೋಲು. ಸೊ ಇಲ್ಲಿ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಇವರು ಲೀಡಿಂಗ್ ಡಿಜಿಟಲ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಂಪ್ನೀಸ್ ಅಂತೆ. ಸೊ ಗ್ಲೋಬಲಿ ಪ್ರೊಡ್ಯೂಸಿಂಗ್ ಪಾಸಿಟಿವ್ ಎಂಗೇಜಿಂಗ್ ಒರಿಜಿನಲ್ ಕಂಟೆಂಟ್ 17 ಲ್ಯಾಂಗ್ವೇಜ್, ಆಲ್ ಏಜ್ ಅಂತಂದರೆ 17 ಲ್ಯಾಂಗ್ವೇಜಲ್ಲಿ ಎವ್ರಿ ಏಜ್ ಗ್ರೂಪ್ ಅವರು ಇದ್ದಾರಂತೆ. ಸೊ ಇವರು ಲೀಡಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಟೀಮು. ಸೊ ಇವ್ರದ್ದು ಪಾರ್ಟ್ ಟೈಮು ಪೊಸಿಷನ್ ಟೈಪ್ ಬಂದ್ಬಿಟ್ಟು ಪಾರ್ಟ್ ಟೈಮು 10 to 20 hours per week ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 10 ಅಂದರೆ ಎಷ್ಟಾಗುತ್ತೆ? ಸೊ 5 days ಇರುತ್ತೆ, 7 days, ಸಾಟರ್ಡೆ ಸಂಡೇ ಬಿಟ್ಟು 5 ಇರುತ್ತೆ. ಸೊ 5 days 2 hours ವರ್ಕ್ ಮಾಡಿದ್ರೇ ಸಾಕಾಗಿರುತ್ತೆ ಇಲ್ಲಿ. ಸೊ ಕಂಪ್ನಿ ಬಗ್ಗೆ ನೋಡೋದಾದ್ರೆ ಆಲ್ರೆಡಿ ಹೇಳ್ದಂಗೆ ಇವರು ಯಾವುದೋ ವರ್ಚುವಲ್ ಅಸಿಸ್ಟೆಂಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇವರು ಏನಪ್ಪ ಅಂತಂದರೆ ದಿಸ್ ರೋಲ್ ಪ್ರೈಮರಿಲಿ ಇನ್ವಾಲ್ವ್ಸ್ ಜನರೇಟಿಂಗ್ AI ವಾಯ್ಸ್ ಓವರ್ ಫಾರ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ವೀಡಿಯೋಸ್. ಅಂದರೆ AI ವೀಡಿಯೋಸ್ ಬರುತ್ತಲ್ಲ, ಈಗ ಆ್ಯಡ್ಸ್ಗಳೆಲ್ಲ ಬರುತ್ತೆ ನೋಡಿ, ಎಷ್ಟೊಂದು ಯಾವುದೇದು ಅಂದರೆ ಹೊಸ ಫೋಟೋಶೂಟದು ಆ್ಯಪ್ಗಳದ್ದೆಲ್ಲ. ಸೊ ಆ ಥರ ನಾವು AI ವಾಯ್ಸ್ ಕೊಡಬೇಕಾಗಿರುತ್ತೆ. ಇದರಲ್ಲಿ ಏನು ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ನೋಡೋದಾದರೆ AI ವಾಯ್ಸ್ ಓವರ್ ಜನರೇಷನ್ ಅಂತ ಹೇಳಿದ್ದಾರೆ. ಯುಟಿಲೈಸ್ AI ಬೇಸ್ಡ್ ವಾಯ್ಸ್ ಜನರೇಷನ್ ಟೂಲ್ ಟು ಕ್ರಿಯೇಟ್ ಹೈ ಕ್ವಾಲಿಟಿ ವಾಯ್ಸ್ ಓವರ್ ಫಾರ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ವಿಡಿಯೋ ಕಂಟೆಂಟ್. ಅಂತಂದರೆ AI ವಿಡಿಯೋಗಳಿರುತ್ತಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮೊಬೈಲಲ್ಲಿ. ಸೊ ಅದಕ್ಕೆ ಅವರು ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ನಾವು ಅದನ್ನ ವಾಯ್ಸ್ ಆಗಿ ಕನ್ವರ್ಟ್ ಮಾಡೋದು. ನಿಮ್ಮದು ರಿಯಲ್ ಲೈಫ್ ವಾಯ್ಸ್ ಹೋಗಲ್ಲ, ಅದು AI ಮಾಡಿಫೈಡ್ ಹೋಗುತ್ತೆ. ಸೊ ಅದೇನು ತೊಂದರೆ ಆಗಲ್ಲ. ಮತ್ತು ಎನ್ಶ್ಯೂರ್ ದಟ್ ವಾಯ್ಸ್ ಓವರ್ ಮ್ಯಾಚ್ ಟ್ಯೂನ್ ಆ್ಯಂಡ್ ಸ್ಟೈಲ್ ಆಫ್ ಈಚ್ ವಿಡಿಯೋ ಪ್ರಾಜೆಕ್ಟ್. ಅಂದರೆ ಯಾವ ಥರ ಜಗಳ ಆಡೋದು ಆ ಥರ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು. ಜಗಳ, ಫ್ರೆಂಡ್ಶಿಪ್, ಬೇರೆ ಆಮೇಲೆ ಸಣ್ಣ ಮಕ್ಕಳು ಅದು ವಾಯ್ಸ್ಗೆಲ್ಲ ನಮ್ಮದು ಟ್ಯೂನ್ ಮ್ಯಾಚ್ ಆಗಬೇಕು, ಅಷ್ಟೇ ಇಲ್ಲಿ ಕೇಳಿರೋದು. ಇಲ್ಲಿ ಕಂಡಕ್ಟ್ ಇನ್ ಡೆಪ್ತ್ ರಿಸರ್ಚ್ ಆಫ್ ಲೇಟೆಸ್ಟ್ AI ಟೂಲ್ ಟೆಕ್ನಿಕ್ ಆ್ಯಂಡ್ ಟ್ರೆಂಡ್ ರಿಲೆವೆಂಟ್ ಟು ಮಲ್ಟಿಮೀಡಿಯಾ. ಅಂತಂದರೆ ಮಲ್ಟಿಮೀಡಿಯಾದಲ್ಲಿ ಯಾವ್ಯಾವುದು ಟ್ರೆಂಡ್ಸ್ ಬಂದಿದೆ ಅದನ್ನ ನೋಡ್ಕೋಬೇಕಾಗಿರುತ್ತೆ. ಮತ್ತು ಕಂಪ್ರೆಸಿವ್ ರಿಪೋರ್ಟ್ ಆ್ಯಂಡ್ ಸಮರೈಸ್ AI ಡೆವಲಪ್ಮೆಂಟ್ ಅಸಿಸ್ಟ್ ಇನ್ ದ ಟೀಮ್ ಮೇಕಿಂಗ್ ಇನ್ಫಾರ್ಮ್. ಅಂದರೆ ನಾವು ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇರಬೇಕು ಮತ್ತು ಟೀಮ್ ಅವ್ರಿಗೆ ಹೇಳ್ಬೇಕು ಈ ಥರ ಅಪ್ಡೇಟ್ ಆಗಿದೆ, ಸೊ ಅಪ್ಡೇಟ್ ಮಾಡಿ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಡೆಡ್ಲೈನ್ಗಳೆಲ್ಲ ಇರುತ್ತೆ. ಸೊ ಡೆಡ್ಲೈನ್ ಮೇಲೆಲ್ಲ ವರ್ಕ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ. ಇನ್ನು ಏನು ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅಂದರೆ ಏನು ಗೊತ್ತಿರಬೇಕು ನಮಗೆ ಅಂದರೆ ಪ್ರೂವನ್ ಎಕ್ಸ್ಪೀರಿಯನ್ಸ್ ಆರ್ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ AI ಟೆಕ್ನಾಲಜಿ, ವಾಯ್ಸ್ ಜನರೇಷನ್ ಆರ್ ರಿಲೇಟೆಡ್ ಫೀಲ್ಡ್. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ರು ಓಕೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರಬೇಕು ನಮಗೆ AI ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಫೆಮಿಲಾರಿಟಿ ವಿತ್ AI ವಾಯ್ಸ್ ಜನರೇಷನ್ ಟೂಲ್ ಸಾಫ್ಟ್ವೇರ್ ಇಸ್ ಪ್ಲಸ್ ಅಂತ ಹೇಳಿದ್ದಾರೆ. ಮತ್ತು ಸ್ಟ್ರಾಂಗ್ ರಿಸರ್ಚ್ ಸ್ಕಿಲ್ ವಿತ್ ಎಬಿಲಿಟಿ ಟು ಗ್ಯಾದರ್ ಆ್ಯಂಡ್ ಸಮ್ಮರೈಸ್ ಇನ್ಫಾರ್ಮೇಷನ್ ಎಫೆಕ್ಟಿವ್ಲಿ. ಅಂತಂದರೆ ಬೇರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಸಮ್ಮರೈಸ್ ಮಾಡೋದು ಯಾವ ಥರ ವರ್ಕ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿರುತ್ತೆ.
ಇಲ್ಲಿ ಪ್ರೊಫಿಷಿಯೆಂಟ್ ಇನ್ ಯೂಸಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಕೊಲಾಬ್ರೇಷನ್ ಟೂಲ್ಸ್ ಯಾವುದಾದಂದರೆ monday.com, ಸ್ಲ್ಯಾಕ್, ಗೂಗಲ್ ವರ್ಕ್ ಫೇಸ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಮತ್ತು ಸೆಲ್ಫ್ ಮೋಟಿವೇಟೆಡ್ ಇರಬೇಕು. ಮತ್ತು ಇಲ್ಲಿ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಕೇಳಿದ್ದಾರೆ ಈ ರೋಲಲ್ಲಿ. ಸೊ ಇದು ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಸ್ಕೆಡ್ಯೂಲ್, ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಬೋದು ಈ ಜಾಬ್ನ. ಮತ್ತು ಮಲ್ಟಿಮೀಡಿಯಾ ಪ್ರೊಡಕ್ಷನ್ ಎನ್ವಿರಾನ್ಮೆಂಟಲ್ಲಿ, ಸೊ ಅಲ್ಲಿ ಚೆನ್ನಾಗೇ ಇರುತ್ತೆ, ಅದು ನೆವರ್ ಎಂಡಿಂಗ್ ಸ್ಕೋಪು ಅದಕ್ಕೆ. ಮತ್ತು ಲಾಂಗ್ ಟರ್ಮ್ ವರ್ಕ್ ಇನ್ ಆನ್ಗೋಯಿಂಗ್ ಪ್ರಾಜೆಕ್ಟ್, ಅಂದರೆ ಪ್ರಾಜೆಕ್ಟ್ಸ್ಗಳು ಬರ್ತಾನೆ ಇರುತ್ತೆ, ಸೊ ನೀವು ಎಕ್ಸ್ಪೆಕ್ಟೇ ಮಾಡ್ತಾನೆ ಇರ್ಬೋದು ಇನ್ಕಮ್ನ. ಮತ್ತು ಇಂಟರ್ನ್ಯಾಷನಲ್ ಫ್ಲೆಕ್ಸಿಬಲ್ ಆ್ಯಂಡ್ ಫನ್ ವರ್ಕಿಂಗ್ ಎನ್ವಿರಾನ್ಮೆಂಟ್, ಅಂದರೆ ಬೇರೆ ಬೇರೆ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡೋಕ್ಕೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಯಾವ ಸ್ಟಾರ್ಟ್ ಡೇಟ್ ಅಂದರೆ ಇಮಿಡಿಯೇಟಾಗಿ ನೋಡ್ತಿದ್ದಾರೆ, ಯಾರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ. ಆಮೇಲೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಕೊಟ್ಟಿದ್ದಾರೆ, ಒಂದು ನಿಮಿಷ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಸಬ್ಮಿಟ್ ಲಿಂಕ್ ಮುಖಾಂತರ ಸಬ್ಮಿಟ್ ಮಾಡಿದ್ರೆ ಟೆಸ್ಟ್ ಟು ಬಿ ಕಂಪ್ಲೀಟೆಡ್ ವಿತಿನ್ 24 hours ಆಫ್ ರಿಸೀವಿಂಗ್ ಟೆಸ್ಟ್ ಫಾಲೋಡ್ ಬೈ ದಿ ಇಂಟರ್ವ್ಯೂ. ಇಫ್ ಟೆಸ್ಟ್ ಇಸ್ ಕ್ಲಿಯರ್, ಹೋಪ್ ವಿಲ್ ಬಿ ಅವೈಲೇಬಲ್ ಫಾರ್ ದ ಸೇಮ್. ಇದು ನಮ್ಮ ರೆಸ್ಯೂಮೆ ಸ್ಕ್ರೀನಿಂಗ್ ಆಗಿ ನಾವೇನು ಸೆಲೆಕ್ಟ್ ಆದರೆ ಟೆಸ್ಟ್ ಇರುತ್ತೆ, ಓಕೆನಾ. ವಿತಿನ್ 24 ಟೆಸ್ಟ್ ಲಿಂಕ್ ಬಂದು ವಿತಿನ್ 24 ಅವರ್ಸಲ್ಲೇ ಟೆಸ್ಟ್ನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಕ್ಲಿಯರ್ ಆದರೆ ನೆಕ್ಸ್ಟ್ ಈ ಜಾಬ್ಗೆ ನಮ್ಗೆ ಹೈಯರ್ ಮಾಡ್ಕೋತಾರೆ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ, ಲೈಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ಅಪ್ಲೈ ಮಾಡಿಬಿಟ್ಟು ನನಗೆ ರೆಸ್ಪಾನ್ಸ್ ಬರ್ತಿಲ್ಲ ಅದು ಇದು ಅನ್ನೋಕ್ಕೆ. ಸೊ ಏನು ಮಾಡಿ ಅಂತ ಅಂದರೆ ಇಲ್ಲಿ ಫಸ್ಟು ರಿಕ್ವೈರ್ಮೆಂಟ್ ಕೇಳಿಸ್ಕೊಳ್ಳಿ. ನೀವು ಎಷ್ಟೊಂದು ಜನ ನಾನು ನೋಡಿದ್ದೀನಿ ವಿಡಿಯೋ ಕಂಪ್ಲೀಟಾಗಿ ನೋಡೋದೇ ಇಲ್ಲ. ಸೊ ರಿಕ್ವೈರ್ಮೆಂಟ್ ಕೇಳಿಸ್ಕೊಳ್ಳಿಲ್ಲ, ನೀವೇ ಒಂದ್ಸಲ ಓದ್ಕೊಂಡು ರಿಕ್ವೈರ್ಮೆಂಟ್ನ ಜಾಬಲ್ಲಿ ಅಪ್ಡೇಟ್ ಮಾಡಿ ನಿಮ್ಮ ರೆಸ್ಯೂಮೇಲಿ. ಅಟ್ಲೀಸ್ಟ್ ಇಲ್ಲಿ ನೋಡಿ ಸ್ಲ್ಯಾಕ್, ವರ್ಕ್ ಸ್ಪೇಸು, ಗೂಗಲ್ ವರ್ಕ್ ಸ್ಪೇಸು, ಕಮ್ಯುನಿಕೇಷನ್ ಈ ಥರ ಕೇಳಿದ್ದಾರೆ. ಸೊ ಆ್ಯಡ್ ಆನ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ ಸೇಮ್ ಪ್ರೊಸೀಜರ್ನ ಅಪ್ಡೇಟ್ ಮಾಡ್ತಾ ಅಪ್ಲೈ ಮಾಡಿದ್ರೆ ಖಂಡಿತ ಜಾಬ್ ಸಿಗುತ್ತೆ. ಯಾರಿಗೂ ಒಂದು 10 ಜಾಬ್ಗೆ ಆದ ತಕ್ಷಣ ಸಿಗಲ್ಲ ಯಾರಿಗೂ ಜಾಬು. ಸೊ ತುಂಬ ಟ್ಯಾಲೆಂಟೆಡು, ತುಂಬ ಎಲ್ಲ ಗೊತ್ತಿರೋದಕ್ಕೆ ಸಿಗ್ಬೋದೇನೋ. ಅಂದರೆ ನಮ್ಮನಿಗೆ ಮಿಡಲ್ ಓಕೆ ಸ್ಟೂಡೆಂಟ್ಸ್ ಅವ್ರಿಗೆ ಸೊ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಇರಬೇಕು, ಸ್ಕಿಲ್ಸ್ನ ಕಲಿತಾನೆ ಇರಬೇಕು. ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇವಾಗ ಜಾಬ್ಗೆ ತುಂಬ ಕಾಂಪಿಟೇಷನ್ ಇದೆ. ಇವನ್ ನಾನು 2021 ಪಾಸ್ಡ್ ಔಟ್ ಆಗಿರೋದಕ್ಕೂ ಇವಾಗ ಜಾಬ್ ನೋಡ್ತಾ ಇದ್ರೆ ಓಪನಿಂಗ್ಸು ಕಮ್ಮಿ ಇದೆ, ಮತ್ತು ತುಂಬ ಸ್ಟೂಡೆಂಟ್ ಕಾಂಪಿಟೇಷನ್ ಕೂಡ ಇದೆ. ಸೊ ಎಲ್ಲ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಎಲ್ರಿಗೂ ಖಂಡಿತ ಜಾಬ್ ಸಿಗುತ್ತೆ. ಈಗ ಇನ್ನೊಂದು ಜಾಬ್ದು ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು i0 Web3 ಟೆಕ್ನಾಲಜೀಸ್ ಅಂದ್ಬಿಟ್ಟು ಇವರು ಫ್ರೀಲ್ಯಾನ್ಸ್ ಕನ್ನಡ ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ಲಿ ರಿಮೋಟ್ ಪೊಸಿಷನ್ ಆಗಿರುತ್ತೆ, ಇದು ಕಾಂಟ್ರಾಕ್ಟ್ ಜಾಬ್ ಆಗಿರುತ್ತೆ. ಸೊ ಇವ್ರದ್ದು ಸ್ವಲ್ಪ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ, ನೋಡೋಣ. ಹೈಯರ್ ಮಾಡ್ತಿದ್ದಾರೆ ಅಂದರೆ ಫ್ರೀಲ್ಯಾನ್ಸ್ ಕನ್ನಡ ಲ್ಯಾಂಗ್ವೇಜ್ ಸ್ಪೆಷಲಿಸ್ಟು. ಕಾಂಪನ್ಸೇಷನ್ ಬಂದ್ಬಿಟ್ಟು 500 per hour, 1 hourಗೆ 500 ರೂಪಾಯಿ ಕೊಡ್ತಾ ಇದ್ದಾರೆ. ಲೈಕ್ ಇದು ಪಾರ್ಟ್ ಟೈಮ್ ಆಗೇನೆ ವರ್ಕ್ ಮಾಡ್ಬೋದು. We are actively seeking 10+ specialists as per language to support a cutting edge AI model accent recognition fluency training. ಅಂದರೆ AI ಕನ್ನಡದಲ್ಲಿ ಟ್ರೈನ್ ಮಾಡೋರನ್ನ ನೋಡ್ತಿದ್ದಾರಂತೆ. 10+ ಸ್ಪೆಷಲಿಸ್ಟ್ ಅಂದರೆ 10 ಮೆಂಬರ್ಸ್, 10+ ಒಂದು 15 ಮೆಂಬರ್ಸ್ ಬೇಕಾಗಿದ್ದಾರಂತೆ ಇವ್ರ ಟೀಮ್ಗೆ ಜಾಯ್ನ್ ಆಗೋಕ್ಕೆ. ಇವರು ಲ್ಯಾಂಗ್ವೇಜ್ ರಿಕ್ವೈರ್ಡ್ ಕನ್ನಡ ಒಂದೇ ಬೇಕು ಅಂತ ಹೇಳಿದ್ದಾರೆ. ಬೇರೆ ಅಂದರೆ ಕನ್ನಡದಲ್ಲೇ ಟ್ರೈನ್ ಮಾಡಬೇಕು AI ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಲಿಸನ್ AI ಜನರೇಟೆಡ್ ಆಡಿಯೋ ರೆಸ್ಪಾನ್ಸ್, ಅಂದರೆ AI ಟ್ರೈನ್ ಮಾಡಿರ್ತಾರಲ್ಲ ಅದು ರೆಸ್ಪಾನ್ಸ್ನ ಇವಾಗ ನಾವೇನೋ ಮಾತಾಡ್ಸಿದಾಗ ರೆಸ್ಪಾಂಡ್ ಯಾವ ಥರ ಬರುತ್ತೆ, ಕರೆಕ್ಟ್ ಆಗೈತಾ, ಫ್ಲೂಯೆನ್ಸಿ ಎಲ್ಲ ಕರೆಕ್ಟ್ ಆಗೈತಾ, ಮತ್ತು ವಾಯ್ಸ್ ಮಾಡ್ಯುಲೇಷನ್ ಕರೆಕ್ಟ್ ಆಗೈತಾ ಅಂತ ಚೆಕ್ ಮಾಡಬೇಕು. ಮತ್ತು ಅವಿಲಿಟ್ ಪ್ರೊನೌಕೇಷನ್, ಆಸೆಂಟ್ ಆ್ಯಂಡ್ ಫ್ಲೂಯೆನ್ಸಿ, ಅಂದರೆ ಯಾವ ಥರ ಪ್ರೊನೌನ್ಸ್ ಮಾಡ್ತಿದೆ. ಈಗ ಎಷ್ಟೋ ನೇಮ್ ಫಾರಿನರ್ಸ್ ನೇಮ್ ನಮಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ವಲ್ಲ, ಆ ಥರ ಅವ್ರಿಗೂ ನಮ್ಮದು ನೇಮು ಎಷ್ಟೊಂದು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಪ್ರೊನೌಕೇಷನ್ ಸರಿಯಾಗಿದ್ದ ಫ್ಲೂಯೆಂಟಾಗಿ ಮಾಡ್ತಾಯಿತ್ತಾ ಅಂತ ಕೇಳಿಸ್ಕೋಬೇಕು. ಮತ್ತು ಪ್ರೊವೈಡ್ ಡೀಟೇಲ್ ಫೀಡ್ಬ್ಯಾಕ್ ಟು ರಿಫೈನ್ AI ರೆಸ್ಪಾನ್ಸ್, ರೆಕಾರ್ಡ್ ಆಡಿಯೋ ಪ್ರಮೋಟ್ ಟು ಹೆಲ್ಪ್ ಟ್ರೈನ್ ದ AI ಫರ್ದರ್ ಅಂತ ಕ್ಲಿಯರಾಗಿ ಕೇಳಿಸ್ಕೋಬೇಕು ಆಯಿತಾ. ಆಮೇಲೆ ನಾವು ಅದಕ್ಕೆ ಟ್ರೈನ್ ಮಾಡಬೇಕು, ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅವ್ರದ್ದು ವಾಯ್ಸು. ನೆಕ್ಸ್ಟ್ ಟ್ರೈನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಕನ್ನಡ ಲ್ಯಾಂಗ್ವೇಜ್ ಮಸ್ಟ್ ಅಂತ ಹೇಳಿದ್ದಾರೆ. ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಫಾರ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಅಂದರೆ ಇನ್ಸ್ಟ್ರಕ್ಷನ್ ಮತ್ತು ಕಮ್ಯುನಿಕೇಷನ್ಗೆ ಏನಾದರೂ ಇಂಗ್ಲೀಷ್ ಬೇಕಾದರೆ ನೀವು ChatGPTಲಿ ಹಾಕ್ಬಿಟ್ಟು ಅದನ್ನೇನೋ ಮಾಡ್ಕೋಬೋದು. ಬಟ್ ಇಲ್ಲಿ ಕನ್ನಡದವ್ರಿಗೆ ಮೇಯ್ನ್ ಪ್ರಿಫರೆನ್ಸ್ ಕೊಡ್ತಿರೋದು. ಮತ್ತು ಅವೈಲೇಬಿಲಿಟಿ ಟು ಮೀಟ್ ಪ್ರಾಜೆಕ್ಟ್ ಡೆಡ್ಲೈನ್ಸ್ ಅಂತ ಹೇಳಿದ್ದಾರೆ. ಲೈಕ್ ಫ್ಲೆಕ್ಸಿಬಲ್, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಮಾಡ್ಕೋಬೋದು. 500 per hour ಇದೆ. ಮತ್ತು ವರ್ಕ್ 5 hours a day, 6 days a week, ಅದನ್ನ 12,500 ವೀಕ್
ಅಂತ ಅಂದರೆ ಅಕಸ್ಮಾತ್ ನನಗೆ ಸ್ಯಾಟರ್ಡೆ ಸಂಡೇ ಮಾಡೋಕ್ಕಾಗಲ್ಲಪ್ಪ, ಬೇರೆ ದಿನನೇ ನಾನು 5 hours ಮಾಡ್ತೀನಿ ಡೈಲಿ ಅಷ್ಟೇ ಆಗೋದು ಅಂತಂದರೆ 12,500 ಅರ್ನ್ ಮಾಡ್ಬೋದು. ಇಲ್ಲ ಪ್ರಿಫರ್ ಓನ್ಲಿ ವೀಕೆಂಡಲ್ಲಿ 8 hours ಮಾಡ್ತೀನಿ, 2 days ಕಂಪ್ಲೀಟಾಗಿ 8 hours ಮಾಡ್ತೀನಿ ಅಂದರೆ 8,000 2 hours 2 daysಲ್ಲಿ ಬರುತ್ತೆ. ಇದು ವೀಕ್ಲಿ ಪೇಮೆಂಟ್ ಆಗಿರುತ್ತೆ. ಮತ್ತು ವರ್ಕ್ ಆಸ್ ಲಿಟಲ್ 1 hour ಡೇ ಸ್ಕಿಪ್ ಡೇ ಆಸ್ ನೀಡೆಡ್ ಅಂತಂದರೆ ನಿಮಗೆ 1 hour ಡೇ ಮಾಡಿದ್ರು ಓಕೆ, ನಿಮಗೆ ಸ್ಕಿಪ್ ಮಾಡಿಕೊಂಡ್ರು ನಮ್ಗೆ ಆಗಲ್ಲ ಅಂತಂದ್ರೂ ಓಕೆ ಅಂತ ಹೇಳಿದ್ರು. ಹೈರಿಂಗ್ ಪ್ರೋಸೆಸ್ ಯಾವ ಥರ ಅಂತಂದರೆ ಟೇಕ್ 90 minutes, ಕಸ್ಟಮೈಸ್ ಅಸೆಸ್ಮೆಂಟ್, ಕ್ಲಿಯರ್ ದ ಅಸೆಸ್ಮೆಂಟ್ ಆ್ಯಂಡ್ ಗೆಟ್ ಆನ್ ಬೋರ್ಡೆಡ್. ಅಂದರೆ ಕಸ್ಟಮೈಸ್ ಅಸೆಸ್ಮೆಂಟ್ ಅಂದರೆ ಸೇಮ್ ಕ್ವಶನ್ ಪೇಪರ್ ಇರಲ್ಲ, ನನಗೆ ಬಂದಿದೆ ಬೇರೆ ಬೇರೆಯವ್ರಿಗೆ ಅಂದರೆ ನೆಕ್ಸ್ಟ್ ಪರ್ಸನ್ಗೆ ಸೇಮ್ ಇಮಿಡಿಯೇಟಾಗಿ ಅದೇ ಟೈಮ್ ತೊಗೊಂಡು ಅವ್ರಿಗೇ ಬೇರೆ ಕ್ವಶನ್ಸ್ ಇರುತ್ತೆ. ಸೊ ಕಸ್ಟಮೈಸ್ ಒಬ್ಬೊಬ್ರಿಗೇ ಸ್ಪೆಸಿಫಿಕ್ಕಾಗಿ ಬಿಲ್ಡ್ ಮಾಡಿರೋ ಕ್ವಶನ್ ಇರುತ್ತೆ. ವೈ ಜಾಯ್ನರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾಂಪಿಟೇಟಿವ್ ಸ್ಯಾಲ್ರಿ ಕೊಡ್ತಿದ್ದಾರೆ, ಮತ್ತು AI ಇನೋವೇಷನ್ ಟ್ರೈನಿಂಗಲ್ಲಿ ಮತ್ತು ವಾಯ್ಸ್ ಶೇಪ್ ಮತ್ತು ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ ನಮ್ಮದು ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಇದು ಲಿಂಕ್ ಹೇಳಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತಲೂ. ಸೊ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದೇನಿಲ್ಲ, ಲೈಕ್ ಗೂಗಲ್ ಫಾರ್ಮ್ನ ಫಿಲ್ ಮಾಡೋದು. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನು ಕೇಳಿಲ್ಲ, ಏನೂ ಕೇಳಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.